ಆರ್ ಎಸ್ ಎಸ್ ಎಂದು ವೀಕ್ ಆಗೋದಿಲ್ಲ ರೀ. ಹೌದು, ಆರ್ ಎಸ್ ಎಸ್ಸು ಅದು ಸಂಘ ತನ್ನ ಜವಾಬ್ದಾರಿನೇ ಮಾಡ್ತದೆ, ಒಳ್ಳೆ ಸಂಸ್ಕಾರ ಕಲಿಸ್ತೈತಿ. ಇವ್ರು ಬಂದು ಹೊರಗೆ ಬಂದು ಲಪುಟ್ರ ಅದಾರ, ಅವ್ರೇನು ಮಾಡ್ಬೇಕು ಪಾಪ. ನೋಡೋಣ ರೀ, ನಮ್ಮನ್ನು ಹೊರಗೆ ಹಾಕಿದವ್ರನ್ನ ಹೊರಗೆ ಹಾಕಿದ್ವಿ ಅಂದ್ರೆ ನಾಳೆ ಹೋಗಿ ಹಾಗೆಲ್ಲ ಹಿಂದಕ್ಕೆ ಯಡಿಯೂರಪ್ಪನ ಉಚ್ಚಾಟನೆ ಆಗಿಲ್ಲ ರೀ. ಅದು ನಡೀತಾವೆ, ಯಾರ್ಯಾರ ಕಾಲಕ್ಕೆ ಯಾರು ಉಚ್ಚಾಟನೆ ಆಗಬೇಕು ಆಗ್ತಾರೆ. ಹಾಂ, ಕಾಲ ತಸ್ಮೇ ವಿಚಾರ ಹೇಳಿದ್ರಿ, ಇನ್ನೊಂದು ಸ್ವಲ್ಪ ಅದನ್ನು ಬಿಡಿಸಿ ಹೇಳಿದ್ರೆ. ಹಾಂ ರೀ, ವಿದೇಶ ವಿಚಾರ ಹೇಳಿದ್ರಿ. ವಿದೇಶ ಅಂದ್ರೆ ವಿದೇಶದಲ್ಲಿ ಆಸ್ತಿ ಮಾಡಿದ ವಿಚಾರ ಹೇಳಿದ್ರಿ. ಇಲ್ಲ ಅಂತ ಹೇಳಿ ಅವ್ನು ಡಿಕ್ಲೇರ್ ಮಾಡಿರಿ. ವಿಜಯೇಂದ್ರ, ನಾನು, ನಮ್ಮ ಅಪ್ಪ, ನಮ್ಮ ಅಣ್ಣ, ನನ್ನ ಅಕ್ಕ, ತಂಗಿ, ನನ್ನ ಹೆಂಡತಿ, ಮಕ್ಕಳ ಹೆಸರಲ್ಲೇ ಯಾವುದೇ ಬ್ಯಾಂಕ್ನಾಗ ಖಾತೆ ಇಲ್ಲ ವಿದೇಶದ್ದು, ಎಲ್ಲೂ ಆಸ್ತಿ ಮಾಡಿಲ್ಲ, ಸ್ವಿಸ್ ಬ್ಯಾಂಕ್ ಆದಿಯಾಗಿ ಆಗಿಲ್ಲ ಅಂಥೇಳಿ ಅವ್ರು ಯಡಿಯೂರು ಸಿದ್ದಲಿಂಗೇಶ್ವರ ಅವ್ರ ಮನೆ ದೇವ್ರು ಅದಾರಲ್ಲ, ಅವ್ರ ಅಪ್ಪಗೆ ಹೆಸರು ಇಟ್ಕೊಂಡು ಅಲ್ಲಿ ಯಡಿಯೂರಪ್ಪ ಅಂತಾಳೆ, ಅಲ್ಲಿ ಹೋಗಿ ಆಣೆ ಮಾಡಿ ಹೇಳಿ ರಾಜ್ಯದ ಜನರಿಗೆ, ನಾ ರೈತನ ಮಗ, ರೈತರಿಗೆ ಬಜೆಟ್ ಕೊಟ್ಟಿನ ಅಂತ ಹೇಳೋರು ವಿದೇಶನಾಗ ಯಾಕೆ ಆಸ್ತಿ ಮಾಡಿದ್ರಪ್ಪ. 3 ತಿಂಗಳಿಗೊಮ್ಮೆ ದುಬೈ ಕೂಡಿ ಹೋಗ್ತಿರಲಿ, ಅದಕ್ಕೆ ಕೂಡಿ ಹೋಗ್ತೀರಿ ಅಪ್ಪ ಮಕ್ಕಳು, ಅಲ್ಲಿ ಅದಕ್ಕೆ ಹೋಗ್ತೀರಿ. ದುಬೈದಾಗ ಏನಿದೆ, ದುಬೈ ಒಮ್ಮೆ ನೋಡಿಬಿಟ್ರೆ ಕಲಾಸ್ರಿ, ಅದೇನು ಹಗಲೆಲ್ಲ ಅದೇ ಬಿಲ್ಡಿಂಗೇ ನೋಡೋದಲ್ಲ, ಅದೇ ರೋಡೇ ನೋಡೋದು. ಹಂಗೆ ಬಂದು ಏನಾರು ಕರ್ನಾಟಕದಾಗ ಮಾಡೋರು ಇದ್ದೀರೇ ಇಲ್ಲ. ಅದಕ್ಕೆ ನೀವು ವಿದೇಶದಾಗ ಆಸ್ತಿ ಮಾಡಿರಿ, ನಮ್ಮ ನೈತಿಕತೆ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಸ್ವಾಮೀಜಿಗಳು ಕೂಡ ಭಾಳಷ್ಟು ಕೇಳಿ ಬರ್ತಾ ಇದೆ, ಅವರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಹಾಗೆ ಅಂತ ತಾವು ಸ್ವಾಮೀಜಿಗಳು ಏನು ಹೇಳಿ ಬಯಸ್ತೀರಿ ಸರ್? ಸ್ವಾಮೀಜಿಗಳು ನೋಡ್ರಿ, ಇವತ್ತು ಒಬ್ಬ ಮಠಾಧೀಶರಾಗಿ ಸಮುದಾಯದ ಅಭಿವೃದ್ಧಿಗಾಗಿ ಅವ್ರು ಕೆಲಸ ಮಾಡಕತ್ತಾರ. ಅವ್ರದ್ದೇನು ಸ್ವಾರ್ಥ ಇಲ್ಲ. ಅವ್ರು ಏನಾದರೂ ಸ್ವಾಮೀಜಿಗಳು ಹಣದ ಆಸೆಗೆ ಬಿದ್ದಿದ್ರೆ ಪಾದಯಾತ್ರೆ ಮಾಡೋ ಸಂದರ್ಭದಾಗೇ ಮೋಹನ್ ಲಿಂಬಿಕಾಯಿ ಒಂದು ಆಫರ್ ತೊಗೊಂಡು ಬಂದಿದೆ ಯಡಿಯೂರಪ್ಪನ ಕಡೆಯಿಂದ. ಹರಿಹರ ಪೀಠಕ್ಕೆ ಹೆಂಗೆ 10 ಕೋಟಿ ರೂಪಾಯಿ ಕೊಟ್ಟಿವಿ, ನಿಮಗೂ 10 ಕೋಟಿ ರೂಪಾಯಿ ಕೊಡ್ತೀವಿ, ಕಾಲು ಬ್ಯಾನ್ ಆಗಲಕತ್ತವು, ನನಗೆ ಮುಂದೆ ನಡೀದು ಆಗಲಾಗೈತೆ ಅಂತ ಹೇಳಿ ನೆಪ ಮಾಡಿ ನೀವು ವಾಪಸ್ ಬೆಂಗಳೂರು ಬಂದುಬಿಟ್ರಿ. 15 ದಿವ್ಸನಾಗ ನಿಮ್ಮ ಮಟ್ಟದ ಅಕೌಂಟಿಗೆ ಯಡಿಯೂರಪ್ಪನ ಕಡೆಯಿಂದ 10 ಕೋಟಿ ರೂಪಾಯಿ ಹಾಕಿಸ್ತೀನಿ. ಅವ್ರು ಒಪ್ಪದ್ರ. ಅಲ್ಲೇ ಹರಿಹರ ಸ್ವಾಮಿ 8 ಕೋಟಿ ರೂಪಾಯಿ ರೊಕ್ಕ ತೊಗೊಂಡಾನ. ಫೇಕ್ ಗ್ರಾಮ ಪಂಚಾಯತ್ ಒಳಗೆ ಫೇಕ್ ಬಿಲ್ಡಿಂಗ್ ಕಟ್ಟ್ಯಾರ ಅಂಥೇಳಿ ಫೇಕ್ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ 10 ಕೋಟಿ ರೂಪಾಯಿ ವಿಡ್ರಾ ಮಾಡ್ಕೊಂಡಾನೆ. ತಿಳಿತ್ರೆ, ಈ ಕೂಡಲ ಸಂಗಮ ಸ್ವಾಮಿಗಳು ಸಮುದಾಯಕ್ಕಾಗಿ ಹೋರಾಟ ಮಾಡಕತ್ತಾರೆ. ಯಾವುದೇ ಒಂದು ಸಮುದಾಯ, ಇವತ್ತು ವಾಲ್ಮೀಕಿ ಸಮಾಜ ಸ್ವಾಮಿಗಳು ಅವರು ಎಷ್ಟೋ ದಿವಸ ಉಪವಾಸ ಕೂತರು. ಅವ್ರ ಸಮುದಾಯದ ಒಂದು ತಮ್ಮ ಮಕ್ಕಳ ಭವಿಷ್ಯ ನೋಡಿದ್ರು. ಇವತ್ತು ನಮ್ಮ ಇವ್ರು ಯಾರು ಮಾದರ್ ಚೆನ್ನಯ್ಯ ಸ್ವಾಮಿಗಳು ಇಡೀ ಒಂದು ಮಾದಿಗ ದಂಡೋರ ಸಮಾಜದ ಭವಿಷ್ಯ ಒಳ್ಳೆಯದಾಗಲಿ ಅಂತ ಹೋರಾಟ ಮಾಡಿದ್ರು. ನಮ್ಮ ಕನಕ ಪೀಠದ ಜಗದ್ಗುರುಗಳು ನೋಡಿ, ಅವ್ರ್ಯಾರ ಪೀಠದಿಂದ ಆ ಸಮುದಾಯಕ್ಕೆ ಅನ್ಯಾಯ ಆದಾಗ ಅವ್ರು ಪ್ರತಿಭಟನೆ ಮಾಡೋದು, ಅದನ್ನು ಹಕ್ಕು ಕೇಳೋದು ಪ್ರತಿಯೊಬ್ಬ ಸ್ವಾಮಿಗಳಿಗೆ ಇವತ್ತು ಅಧಿಕಾರ ಇದೆ. ಮಠಾಧೀಶರು ಎಷ್ಟೋ ಸಲ ವೀರಶೈವಲಿಂಗಾಯತ್ರಿಗೂ OBC ಕೊಡೋ ಥರ ಎರಡು ಸಲ ಹೇಳಿದ್ರು. ಇವು ಯಡಿಯೂರಪ್ಪ ಮೋಸ ಮಾಡ್ದ. ಹಂಗೆ ಯಾವುದೇ ಮಠಾಧೀಶರು, ಕೆಲವೊಂದು ಮಠಾಧೀಶರು ಇಡೀ ಹಿಂದೂ ಸಮಾಜದದು, ಇವತ್ತು ಪೇಜಾವರ್ಸರಿಗಳದಾರ, ಇಡೀ ಹಿಂದೂ ಸಮಾಜದ ಒಳ್ಳೆಯದನ್ನು ಬಯಸ್ತಾರೆ. ದಲಿತರು ಯಾವಾಗ ಕ್ರಿಶ್ಚಿಯನ್ರ ಇದಕ್ಕೆ ಧರ್ಮಕ್ಕೆ ಸೇರಿದಾಗ ತಮಿಳ್ನಾಡಿಗೆ ಹೋಗಿ ವಾಪಸ್ ಮತ್ತೆ ವಾಪಸ್ಸಿ ಮಾಡಿದವ್ರು. ಆಯಾ ಸಂತರು ಆಯಾ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ. ಕೆಲವೊಂದು ಸ್ವಾಮಿಗಳು ನಕಲಿ ಸ್ವಾಮಿಗಳು ಇರ್ತಾರೆ, ಕಮ್ಯುನಿಸ್ಟ್ ಮೈಂಡೆಡ್ ನಕಲಿ ಸ್ವಾಮಿಗಳು ಅದಾರ ನಮ್ಮಲ್ಲಿ. ಹೆಂಗಂದ್ರೆ ಇಸ್ಲಾಮಕ್ಕೆ ಲಿಂಗಾಯತ ಧರ್ಮಕ್ಕೆ ಹೋಲಿಸ್ತಾರೆ. ಇಸ್ಲಾಂ ಸಿದ್ಧಾಂತನೇ ಬೇರೆ, ಲಿಂಗಾಯತರ ಸಿದ್ಧಾಂತ ಬೇರೆ. ಲಿಂಗಾಯತರೊಳಗೆ ಅಕ್ಕನ ಮಗಳನ್ನ ಲಗ್ನ ಆಗ್ತಾರೆ, ಸ್ವತಃ ಮಗಳನ್ನ ಆಗೋದಿಲ್ಲ. ಇಸ್ಲಾಮ್ದಾಗ ಸ್ವಂತ ಮಗಳನ್ನೂ ಆಗ್ತಾರೆ. ಸ್ವಂತ ಮಗಳ ಆಗ್ಯಾನಂದ್ರೆ ಅವನ ಹೆಂಡ್ತಿನೇ ಮಗ ಆಗ್ತಾನೆ. ಇವು ಉದಾಹರಣೆ ನಡೀತಾವಲ್ಲ, ನಮ್ಮ ಧರ್ಮದಾಗ ನಡೀತಿರ್ತಾನೆ. ನಮ್ಮಲ್ಲಿ ಲಿಂಗಾಯತರೊಳಗೆ ಗೋ ಹತ್ಯೆ ಮಾಡ್ತೀವಿ ನಾವು. ನಾವೆಲ್ಲರ ವಿಭೂತಿ ಹಚ್ಚೋದು ಗೋವಿನ ಸಗಣಿದಿಂದ. ಎಲ್ಲರ ಮನೆಯಾಗೂ ಈಶ್ವರನೇ ಅದಾನ, ವಿಷ್ಣುವೇ ಅದಾನ. ಇವತ್ತು ದೇವರು ಎಲ್ಲ ಒಂದೇ ಅದಾರ. ಇವ್ರು ಏನು ಮಾಡ್ಲಕತ್ತಾರ, ಮಠಾಧೀಶರನ್ನ ಟಾರ್ಗೆಟ್ ಮಾಡೋದು. ಯಾಕಂದ್ರೆ ಇಟ್ಟು ದಿವಸ ಉಪಯೋಗ ಮಾಡ್ಕೊಂಡಾರ. ಈಗ ನೀವು ಹೇಳಿದ್ರಲ್ಲ, ದಿಲ್ಲಿಗೆ 8 ಮಂದಿ ಕೂಡಲ ಸಂಗಮ ಸ್ವಾಮಿಗಳನ್ನ ಕರ್ಕೊಂಡು ಹೋಗ್ಯಾರ. ಒಂದರೆ ಯತ್ನಾಳ್ತು ಕರ್ಕೊಂಡು ಹೋಗ್ಯಾನ, ನೀವು ಪ್ರೂಫ್ ಕೊಡ್ರಿ. ಅಮಿತ್ ಶಾ ಅವ್ರ ಬಳಿ ಹೋದ್ರೂ ನಾನು ಹೋಗ್ಬೇಡ ಅಂತೇಳಿ, ನನ್ನ ಹೆಸರು ಹೇಳ್ಬೇಡ್ರಿ, ಹೋಗ್ರಿ. ಅದಕ್ಕೆ ಹೋಗ್ರಿ, ಸಮಾಜಕ್ಕೆ 2A ಬೇಡ್ಲಕ್ಕೆ ಹೋಗ್ರಿ. ಯತ್ನಾಳ್ ಮುಖ್ಯಮಂತ್ರಿ ಮಾಡಿರಿ, ಯತ್ನಾಳ್ ಮಂತ್ರಿ ಮಾಡಿರಿ. ಯತ್ನಾಳೇ ನಾನೇ ಬೇಡಲ್ಲ ಮಂತ್ರಿ, ನೀವು ತಲೆ ಕೆಡ್ಸ್ಕೋಬೇಡ ಅಂತ ಹೇಳೀನಿ. ಅದಕ್ಕೆ
ಕೂಡಲ ಸಂಗಮ ಸ್ವಾಮಿಗಳ ಬಗ್ಗೆ ಹಗುರವಾಗಿ ಮಾತಾಡೋದು ಇವ್ರಿಗೆ ಯಾರಿಗೂ ನೈತಿಕತೆ ಇಲ್ಲ. ಇವರೆಲ್ಲ ಕಳ್ಳರದಾರ, ಇವರೆಲ್ಲ ಅವ್ರು ಉಪಯೋಗ ತೊಗೊಂಡವ್ರು ಅದಾರ. ಪಾಪ ಅದೇ ವಿನಯ್ ಕುಲಕರ್ಣಿ ಮಾತಾಡೋದು ಇನ್ನೂವರೆಗೆ ಏನಾರ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ ಹಂಗೆ ಯತ್ನಾಳ್ರು ಒಬ್ಬರೇ ನಾಯಕರು ಅನ್ನತ್ತೆ. ಮಾಡಿಸುವ ನೀನೇ ನಾಯಕ ಆಗು, ನಿನಗೆ ಒಂದು ಹಾರ ಹಾಕ್ತೀವಿ. ಅದೇ ನಮ್ಮ ನಿರಾಣಿ ಹೇಳಿದ್ರಲ್ಲ, ಎಷ್ಟೋ ತಲೆ ಬಂಗಾರ ಹಾಕ್ತಾನೆ ಹೇಳಿದ್ರಲ್ಲ, ನಿಮ್ಮ ಬೆಳಗಾವ್ದಾಗ ಹೇಳಿದ್ರಲ್ಲ ರೀ, ನಾ 2 kg ಹಾಕಿ 5 kg ಹಾಕೋಣ ಅಂತ ಮಾಡಿಸ್ತೀರ. ನಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೇಳ್ತೀನಿ, ಇಡೀ ಪಂಚಮಸಾಲಿ ಸಮುದಾಯದಿಂದ ನಿಮ್ಗೆ 5 ಕಿಲೋ ಬಂಗಾರ ನಾನೇ ಹಾಕಿಸ್ತೀನಿ, ನನ್ನ ಜವಾಬ್ದಾರಿ. 2A ಕೊಡಿಸ್ತೀರಿ. ಮತ್ತು ಕೂಡಲ ಸಂಗಮ ಸ್ವಾಮಿಗಳ ಹೋರಾಟದಿಂದ ಬರೀ ಪಂಚಮಸಾಲಿಯರಿಗೆ ಅನುಕೂಲ ಆಗಿಲ್ಲ. 5 ಇದ್ದಿದ್ದು 7 ಮಾಡಿ 3B ಇದ್ದಿದ್ದು 2D ಮಾಡಿ ನಮ್ಗೆ ಕೊಟ್ಟಾರ. ಅದ್ರೊಳಗೆ ಜೈನರದಾರ, ಮರಾಠರದಾರ, ಕುರುಬ ಜನಾಂಗದ ಯಾವುದೋ ಕೆಲವೊಂದು ಕಮ್ಯುನಿಟಿ ಬಿಟ್ಟು ಹೋಗಿದ್ದು ಅವು ಸೇರಿ ಅವು. ಅಲ್ಲಿದಿಂದ ಕ್ರಿಶ್ಚಿಯನ್ರದಾರ, ವೈಷ್ಣವತ್ವ ಒಂದು ಯಾವುದೋ ಜಾತಿ ಅದು ಅದ. ಅಂದ್ರೆ ಇಷ್ಟೆಲ್ಲ ಜಾತಿಗಳು ಕೂಡಿ ಕೊಟ್ಟಾರ. ಬರೀ ಅದು ಮತ್ತು ವೀರಶೈವ ಲಿಂಗಾಯತರು ಎಲ್ಲರೂ ಅದಾರ. ಆದಿಮಣಿಗರು ಅದಾರ, ಕೂಡೊಕ್ಕಲಿಗರು ಅದಾರ, ಲಿಂಗಾಯತ ರೆಡ್ಡಿ ಅದಾರ. ಅಂದ್ರೆ ಇಡೀ ಸಮುದಾಯಕ್ಕೆ ಈ ಹೋರಾಟದ ಲಾಭ ಆಗೈತಿ. ಮತ್ತು ಕೂಡಲ ಸಂಗಮ ಸ್ವಾಮಿಗಳು ಯಾರ ಕಡೆನೂ ₹1 ದುಡ್ಡು ತಿಂದಿಲ್ಲ. ನಾವೇ ಯಾರು ದುಡ್ಡು ಕೊಟ್ಟರೆ ಪಾಪ ಅವ್ರ ಬಲ್ಲಿ ಇಲ್ರಿ, ಅಲ್ಲಿ ನಮ್ಮ ಸಮಾಜ ಅಧ್ಯಕ್ಷದ ಅವನ ಕೈ ಕೊಡು ಅಂದಾರ. ನಾವೆಲ್ಲ ಫೈರ್ ಬಂಡ್ ಯತ್ನಾಳ್ ಅವರು ಯಾವಾಗ ಫೈರ್ ಆಗ್ತಾರೆ? ಯಾಕಂದ್ರೆ ಅದೊಂದು ಮೂರ್ತಿ ಏನೋ ಮಿಕ್ಸ್ ಆಗ್ತಾ ಇದೆ. ಯಾವ ಮೂರ್ತಿ ರೀ? ಒಂದು ಅಂದರೆ ಮುಹೂರ್ತ ನಿಗದಿ ಆಗಬೇಕು. ನೋಡ್ರಿ, ಇನ್ನೂ ಭಾಳ ಟೈಮ್ ಐತಿ, 3 ವರ್ಷ ಐತಿ. ಏನೇನು ಬದಲಾವಣೆ ಆಗ್ತಾವೋ ಏನೇನು ಗೊತ್ತಿಲ್ಲ. ಹಾಂ, ಮೆದುಳಿಗೂ ನಾಲ್ಗೆಗೂ ಲಿಂಕ್ ಇಲ್ಲ ಅಂತ ಯಾರೇ ಹೆಬ್ಬಾಳ್ಕರ್ ಮೇಡಮ್ ಅವರು ನೀವು ಪಕ್ಷ ಅವ್ರದ್ದು ಮೆದುಳು ಯಾರ ಬಳಿ ಐತೋ ಗೊತ್ತಿಲ್ಲ, ಹೃದಯ ಯಾರ ಬಳಿ ಐತೋ ಗೊತ್ತಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ನಾನು ಹಿಂಗೆ ಅತ್ತೀನಿ ನೋಡ್ರಿ. ಇನ್ನೊಂದು ಸ್ವಲ್ಪ ಬಾಯಿ ಬಿಟ್ರೆ ಅಂದ್ರೆ ಇನ್ನೂ ಭಾಳ ಮುಂದಕ್ಕೆ ಹೋಗ್ತೇನೆ. ಅಷ್ಟಕ್ಕೆ ಅವ್ರದ್ದು ತಮ್ಮ ಇತಿಮಿತಿಯೊಳಗಿರಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಮಾಜ ಹೆಸರು ಹೇಳಿ ಒಂದು ವೇಳೆ ಮೀಸಲಾತಿ ಸಿಗದೇ ಇದ್ದರೆ ನಾನು ರಾಜೀನಾಮೆ ಬೀಸ ಹಾಕ್ತೀನಿ ಅಂತ ಗೋಕಾಕ್ನಾಗ ಏನು ಭಾಷಣ ಮಾಡಿದ್ರಲ್ಲ, ಇವತ್ತು ನಮ್ಮ ಲಿಂಗಾಯತರಿಗೂ ಎಲ್ಲ ಹೊಡೆಸಿದ್ರಲ್ಲ ಸುವರ್ಣಸೌಧ ಮುಂದೆ. ಯಾಕೆ ಸಿದ್ದರಾಮಯ್ಯನವ್ರು ಕೇಳಲಿಲ್ಲ? ಇವತ್ತು ರಾಷ್ಟ್ರೀಯ ಮಾನವ ಹಕ್ಕು ಇವತ್ತು ಹೈಕೋರ್ಟಿಗೆ ಹೋಗಿ ಕೂಡಲ ಸಂಗಮ ಸ್ವಾಮಿಗಳು ಇವತ್ತು ತನಿಖೆಗೆ ಆದೇಶ ಆಯಿತು. ಜುಡಿಷಿಯರಿ ಎನ್ಕ್ವೈರಿ ಆಗಬೇಕು, 3 ತಿಂಗಳದಾಗ ರಿಪೋರ್ಟ್ ಕೊಡಬೇಕು. ಯಾರ್ಯಾರು ಪೊಲೀಸ್ ಅಧಿಕಾರಿಗಳು ತಪ್ಪು ಮಾಡ್ಯಾರ ಮೊದಲ ADGP ಜೈಲಿಗೆ ಹೋಗ್ಬೇಕು. ಅವ ಯಾವ ಅದಲ್ಲ, ಹಿತೇಶ ಏನು ಹಿತೇಂದ್ರ ಬಾಯಿ ಇದು ನಮ್ಮ ಅದು ಸಮಾಜಕ್ಕೆ ಹೊಡೆದಾನಲ್ಲ ಅವ, ಗಡೇಕರ ಬಡೇಕರ. ಅವ PSI CP ಅವ್ನಿಗೆ 10,000 ಬಹುಮಾನ ಕೊಟ್ಟಾನವ ಹಿತೇಂದ್ರ. ಮನೆ ವಿಧಾನಸಭಾದಾಗ ಹೇಳೀನಿ. ಇಂಥ ಅಯೋಗ್ಯರೆಲ್ಲ ADGP ಅವನ ಮುಂದೇನೋ ಬೆಂಗಳೂರು ಕಮಿಷನರ್ ಮಾಡ್ತೀನಂತೇನೋ ಮಾತು ಕೊಟ್ಟಿದ್ರೆ ಕಾಣಿಸ್ತೈತಿ. ಇವು ನಮ್ಮ BJP ಹಾಗೆ ಅದಾವೆ. ಇವ್ರ ಬಳಿ ಇಂಟಿದ್ದವರೆಲ್ಲ ದೊಡ್ಡ ದೊಡ್ಡ ಪೋಸ್ಟಿಗೆ ಹೋಗ್ಯಾರ. ಅಂದ್ರೆ ಇವ್ರದ್ದೆಲ್ಲ ಹೋಗಿ ಹೇಳಿಬಿಟ್ಟಾರೆ ಸಿದ್ದರಾಮಯ್ಯ. ಇಂಥ ಪೊಲೀಸ್ ಅಧಿಕಾರಿಗಳು ಇಟ್ಕೊಂಡಾರ ಇವರು. ಆ ಹಿತೇಂದ್ರ ಮನುಷ್ಯತ್ವನೇ ಇಲ್ಲ ಅವನಿಗೆ. ಹೇಳಿದ್ದು ನಾವು ವಿಧಾನಸಭಾದಾಗೆ ಚಾಲೆಂಜ್ ಮಾಡೀನಿ ಅವನಿಗೆ, ಎಲ್ಲಿ ಹೋಗೋದಿಲ್ಲಪ್ಪ ಅಂತೇಳಿ. ನಾನು ಕಣ್ಣ ಮುಂದೆ ನೀನು ನಾ ಯಾರು ಪೊಲೀಸ್ ಆಫೀಸರ್ ಶಾಪ್ ಕೊಟ್ಟಿನಿ ಅವ್ರು ಹಾಗೆ. ಇಲ್ಲೊಬ್ಬ ಮೆಟ್ಗುಟ್ಟು ಮಟ್ಟದ್ದು ಬಂದಿದ್ದಿಲ್ಲ, ಬೆಳಗಾವಿ DSP ಆಗಿದ್ದ. ನನಗೆ ಬಿಜಾಪುರನ ಸಿಕ್ಕಂಗೆ ಹೊಡೆದಿದ್ದವ. ಅವನಿಗೆ ಹೇಳಿದ್ದೆ, ನೀನು ಒಂದು ದಿವಸ ನಾ ಮಂತ್ರಿಯಾಗಿ ನೀನು ನಾನು ಮುಂದೆ ಬಂದು ನಿಂದಿರ್ಬೇಕಾಗ್ತದೆ, ಸಲ್ಯೂಟ್ ಹೊಡ್ಕೋತದ. ನಾ ನಡುಮನಿ ಅಂತ ಒಬ್ಬ ಇದ್ದ SP, ಅವನೇ ಹಿಂಗೆ ಹಾರಾಡಿದ್ದ, ನಾರಾಯಣ ನಡುಮನಿ ಅಂತೇಳಿ. ಇವರು ಇತಿಮಿತಿಯೊಳಗಿರ್ಬೇಕು, ಒಬ್ಬ ಪಾರ್ಟಿ ಏಜೆಂಟ್ರಾಗಿ ಕೆಲಸ ಮಾಡ್ಬೇಕು. ಆ ಗಡೇಕರು ಇಷ್ಟು ಹೊಡೆದಾನ್ರಿ ನಮ್ಮ ಸಮಾಜದವ್ರಿಗೆ. ಅದಕ್ಕೆ 10,000 ಬಹುಮಾನ ಕೊಡ್ತಾನೆ ನೀವು ಹಿತೇಂದ್ರ. ಅಂದ್ರೆ ಎಷ್ಟು ಇವ್ರಿಗೆ ದುರಂಕಾರ, ಎಷ್ಟು ಅಂದ್ರೆ ಸಿದ್ದರಾಮಯ್ಯನೇ ಕಣಿತಾನೆ ಇರ್ತಾನೆ. ಅಲ್ಲ, ಇದನ್ನ ನಿಮ್ಮ ಲೀಡರ್ ಪ್ರಶ್ನೆನೇ ಮಾಡಲಿಲ್ಲ, ಮಾಡೋದಿಲ್ಲ ಅವರು. ಏನು ಪ್ರಶ್ನೆ ಮಾಡ್ತಾರೆ? CT ರವಿನೇ ಉಳಿಸೋಲಕ್ಕಾಗಲಿಲ್ಲ ಅವ್ರಿಗೆ. 5 ಕಿಲೋ ಬಂಗಾರ. ಕೂಡಲ ಸಂಗಮ ಸ್ವಾಮೀಜಿ ಅವರು ಸಪೋರ್ಟ್ ಮಾಡಿದ್ದಕ್ಕೆ ನನಗೆ ಭಾಳ ಮನಸ್ಸಿಗೆ ನೋವಾಗಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾರೆ. ಹೌದ್ರಿ, ಅದಕ್ಕೆ ಆ ನೋವಿಗೆ ನಾ ಏನು ಮಾಡಲಿ? ಏನು ಅಮೃತಾಂಜನ್ ಕೊಡಲಿ, ಏನು ಜಂಡು ಬಾಂಬ್ ಕೊಡಲಿ? ಹಾಂ, ಒಬ್ಬರು ಸಮಾಜದ ಸ್ವಾಮೀಜಿಯಾಗಿ ಒಬ್ಬ ವ್ಯಕ್ತಿ ಪರವಾಗಿ ನಿಲ್ಲುವಂಥ ಒಬ್ಬ ವ್ಯಕ್ತಿ ಸಲ ಇವ್ರ ಪರವಾಗಿ ನಿಲ್ತಿಲ್ಲ ಏನ್ರು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಪರವಾಗಿನೂ ಇವರು ಈಗ ಹಿಂಗೆ ಮತ್ತು ಬ್ಯಾನಿ ಆಗ್ಲಕತ್ತೈತಾರೆ ಅವ್ರಿಗೆ. ಸಮಾಜಕ್ಕೆ ಮೋಸ ಮಾಡ್ತಾರಲ್ಲ, 2A ಕೊಡಿಸ್ಬಿಡ್ತೀವಿ ಅಂತಂದ್ರಲ್ಲ. ನಮ್ಮ ಸರ್ಕಾರ ಬಂದು 1 ತಿಂಗಳದಾಗ ಕೊಡಿಸ್ತೀವಿ ಅಂದಿದ್ರು. ಯಾಕೆ ಕೊಡಿಸ್ಲಿಲ್ಲ? ನಾವು 2D ಕೊಟ್ಟಿವಿ ರೀ, ನೀವೇನು ಕೊಟ್ರಪ್ಪ? ಇಲ್ಲತ್ತ ಹೇಳೋದತ್ತು. CM ಬಲ್ಲಿ ಕರ್ಕೊಂಡೋಗಿ ನಾವು ಕೊಡುವಾಗಲ್ಲ. ಏನು ಹೇಳಿದ್ರು? ಹಿಂದೂಗಳು ಯಾರೇ ಮೀಸಲಾತಿ ಕೇಳಿದ್ರೆ ಸಂವಿಧಾನ ವಿರುದ್ಧ.
ಮುಸ್ಲಿಮ್ರಿಗೆ ಕೇಳಿದ್ರೆ ಇವತ್ತು 4% ನೀವು ಗುತ್ತಿಗೆಯಲ್ಲಿ ಕೊಟ್ಟಿರಿ, ಅವರಿಗೆ 2B ಅಂತೇಳಿ ಸಪ್ರೇಟ್ 4% ಕೊಟ್ಟಿರಿ. ಅದು ಕೊಡಲಿಕ್ಕೆ ಬರೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿ ಇಲ್ಲ. ಕೊಟ್ಟರೆ ಹೆಂಗಪ್ಪ ಸಿದ್ದರಾಮಯ್ಯನವರೇ? ನಮಗೆ ಸಂವಿಧಾನ ವಿರೋಧಿ ಅಂತಾರೆ ಲಿಂಗಾಯತರು, ಮರಾಠರು, ಜೈನರು ಇವರೆಲ್ಲ ಕೇಳಿದ್ರೆ ಏನಂತಾರೆ, ಇವತ್ತು ಅಲ್ಪಸಂಖ್ಯಾಕ ಇಲಾಖೆ ಅಂದ್ರೆ ಬರೀ ಮುಸಲ್ಮಾನರದ್ದು ಐತನ್ರಿ. ಅದಕ್ಕೆ ನಾ ಜಗಳ ತೆಗೆದೆ. ಯಾವ ಬೇಕಾದ ಅಲ್ಪಸಂಖ್ಯಾಕ ಒಬ್ಬ ಜೈನರು ಮೊದಲು ಅರ್ಜಿ ಕೊಟ್ಟಂದ್ರೆ ಅವನು ಕ್ಲಿಯರ್ ಆಗಲಿ. ಅದು ಇಲ್ಲತ್ತ 80% ಅವ್ರು ರಿಸರ್ವೇಷನ್ದಾಗ ರಿಸರ್ವೇಷನ್ನು. ನಾ ಇಲ್ಲಿ ಜಗಳ ತೆಗೆದು ವಿಧಾನಸಭೆ ಅವನಿಗೆ ನಮಗೆ ಜಗಳ ಆಯಿತು ಜಮೀರ್ ಅಹಮದ್ ಖಾನ್ಗೆ. ಮರುದಿವಸ ಅಧಿಕಾರಿಗಳ ಸಭೆ ತೆಗೆದು ಅದು ವಾಪಸ್ ತೊಗೋತೀನಿ ಅಂತ. ಇವತ್ತು ನೋಡ್ರಿ ಬಿಜಾಪುರಕ್ಕೆ 50 ಲಕ್ಷ ರೂಪಾಯಿ ಒಂದು ಜೈನ್ ಬಸ್ದಿಗೆ ಇವತ್ತು ರೊಕ್ಕ ಕೊಟ್ಟರು. ಎದ್ರ ತಳಗ ಅಲ್ಪಸಂಖ್ಯಾಕ ಇಲಾಖೆ. ಮೊದಲು ಅಲ್ಪಸಂಖ್ಯಾಕ ಇಲಾಖೆ ಅಂದ್ರೆ ಅವ್ರು ಮುಸ್ಲಿಮ್ ಕಾಲನಿ ಬಿಟ್ಟರೆ ಎಲ್ಲೂ ಡೆವಲಪ್ಮೆಂಟ್ ಮಾಡ್ತಿದ್ದಿಲ್ಲ. ಈಗ ನಾ ಬಿಜಾಪುರನಾಗ ಎಲ್ಲ ಜೈನ್ ಕಾಲನಿಗಳು, ಕ್ರಿಶ್ಚಿಯನ್ ಕಾಲನಿ ಎಲ್ಲ CC ರೋಡ್ ಮಾಡೀನಿ. ಅಲ್ಪಸಂಖ್ಯಾಕರು ಅಂದ್ರೆ ಬರೀ ಮುಸ್ಲಿಮ್ರಲ್ಲ. ಇದನ್ನೆಲ್ಲ ಮಾತಾಡಿದ ಕೂಡಲೇ ಆ ವಿಜೇಂದ್ರನ ಚೇಲಗಳು ಇವನು ಜಮೀರ್ ಅಹಮದ್ ಖಾನ್ ಆಫೀಸಿಗೆ ಹೋಗಿದ್ದೆ, ಚಹಾ ಕುಡಿದೆ ಅಂತ. ಚಹಾ ಏನು ಜಮೀರ್ ಅಹಮದನ ಮನಿದಲ್ಲ, ಕರ್ನಾಟಕ ಸರ್ಕಾರದಾಗ ಮಂತ್ರಿಗಳಿಗೆ ಒಂದು ಇದು ಇರ್ತದೆ ಪ್ರೋಟೋಕಾಲ್. ಯಾರೇ ಆಫೀಸರ್ ಬರಲಿ, MLA ಬರಲಿ, ಅವ್ರಿಗೆ ಚಹಾ ಕಾಫಿ ಕುಡಿಸ್ಲಾಕ ಅಲೌನ್ಸ್ ಇರ್ತದೆ. ಅದರ ಕುಡ್ಸ್ಯಾರ. ನಾ ಹೋಗಿದ್ದೆ ಅದ್ರ ಸಲುವಾಗಿ ಜೈನರು, ಕ್ರಿಶ್ಚಿಯನ್ರು, ಬೌದ್ಧರು, ಸಿಖ್ರು ಅವ್ರಿಗೆ ಏನೋ ಅವ್ರಿಗೆ ಸಿಗಬೇಕಾದ ಸೌಲಭ್ಯ. ಇವತ್ತು ನಮ್ಮಲ್ಲಿ ಮನೆ ಕಟ್ ಮಾಡಿದ್ರು, 1,000 ಮನೆ ಮತ್ತೆ ಕೊಡ್ತೀನಿ ಅಂತ ಹೇಳಿದ್ರು. ನೋಡಿರಿ, ಮುಸ್ಲಿಮ್ ಮಂತ್ರಿ ಅದಾನ ಅಂತ ಹೇಳಿ ನಾವು ನಮ್ಮ ಸಮುದಾಯಕ್ಕೆ ಸಿಗುವಂಥ ಸೌಲಭ್ಯಗಳನ್ನ ಅನ್ಯಾಯ ಆದಾಗ ನಾವು ಕೇಳಬೇಕು, ತರೇಬೇಕು. ಆದರೆ ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಿಕೊಂಡು ಅದೇ ಫೋಟೋ ಹಾಕ್ತಾರೆ ಮೇಲೆ ಮಕ್ಕಳು, ವಿಜೇಂದ್ರನ ಚೀಲಗಳು ಚಂದ. ಅವ್ರು ಭೇಟಿಯಾಗಿ ಬರ್ತಾರೆ ರೀ. ಅವರು ರಾತ್ರಿ DK ಶಿವಕುಮಾರ್ ಮನೆಗೆ ಹೋಗಿನೇ ಈಗ ಇವೇನು ಯಾವುದು ಜನಾಕ್ರೋಶ ಏನೈತಲ್ಲ ರೀ, ರಾತ್ರಿ DK ಶಿವಕುಮಾರ್ ಕೂಡ ಹೋಗಿ ಅವ್ರ ಪ್ರಕಾರನೇ ನಕಾಶೆ ಒಳಗೆ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡು ಬಂದಿರ್ತಾರೆ. ಇವ್ರು ಹೇಳ್ತಾರೆ ನಾವು ಭಾಳ ಸಾಚಾ ಇದ್ದೀವಿ, ನಾವು ಭಾಳ ಇದೀವಿ. ಭ್ರಷ್ಟಾಚಾರ ಬಗ್ಗೆ ವಿಜೇಂದ್ರ ಮಾತಾಡ್ತಂತ. ಅವನೇ ಅವ್ರ ಅಪ್ಪನ ನಕಲಿ ಸಹಿ ಮಾಡ್ಯಾನ. ನಾ ಮಾಡಿಲ್ಲ ಅಂತ ಹೇಳವ, ಚೆಕ್ಕದಾಗ ರೊಕ್ಕ ತಿಂದಿಲ್ಲ ಅಂತ ಹೇಳಿ. ಅದು ಹೇಳೋದೇ ಇಲ್ಲ, ನೀವು ಕೇಳೋದೇ ಇಲ್ಲ. ಅವ್ನಿಗೇನು ಮಾಡ್ತೀರಿ ಪಾಪ. ಯತ್ನಾಳ ಇದು ಏನು ವಿಜೇಂದ್ರ ಜನಾಕ್ರೋಶಕ್ಕೆ ಭಾರೀ ಜನ ಬೆಂಬಲ, ಡ್ಯಾನ್ ಅಂತ ಹೊಡಿತೀರಿ, ಏನು ಮಾಡೋದು.